ಪ್ರಶಾಂತ 10 ವರ್ಷಗಳ ಹಿಂದೆ ಇದೇ ನರೇಗಾ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸದನದಲ್ಲಿ ಆಡಿಕೊಂಡಿದ್ದರು. ಹೆಂಗೆ ದೇಶದ ಜನರನ್ನು ನೀವು ಗುಂಡಿ ತೋಡಿಸೋದಕ್ಕೆ ಹಚ್ಚಿದ್ರಿ ಅನ್ನುವುದರ ಜೀವಂತ ಉದಾಹರಣೆಯಾಗಿ ನರೇಗಾ ಮುಂದುವರಿಯುತ್ತೆ, ಆನ್ ಬಾನ್ ಶಾನ್ ಕೆ ಸಾಥ್ ಮುಂದುವರಿಯುತ್ತೆ ಅಂದಿದ್ರು. ಅದೇ 2004ರಲ್ಲಿ UPA ಸರ್ಕಾರ ಅಧಿಕಾರಕ್ಕೆ ಬಂದಾಗ ನರೇಗಾ ಯೋಜನೆಯನ್ನು UPA ಸರ್ಕಾರ ಜಾರಿಗೆ ತಂದಿತು. ಎಸ್, BJPಯವರು ಟೀಕಿಸ್ತಾ ಇದ್ರು, ಇನ್ನು ಕೆಲವರು ಟೀಕಿಸ್ತಾ ಇದ್ರು. ಅನ್ನಭಾಗ್ಯಕ್ಕೆ ಯಾವ ರೀತಿಯ ಟೀಕೆಗಳು ಬರ್ತಾ ಇದ್ವು, ಅದೇ ರೀತಿಯ ಟೀಕೆಗಳು ಕೂಡ ನರೇಗಾ ಯೋಜನೆ ಬಗ್ಗೆ ಬರ್ತಾ ಇದ್ವು. BJP ಕೂಡ ಇಲ್ಲ, ನರೇಗಾ ಯೋಜನೆಯಿಂದ ಕೇವಲ ಅಂದರೆ 2009ರಲ್ಲಿ UPAಗೆ ಒಂದು ದೊಡ್ಡ ಗೆಲುವಿಗೆ ಅಂದರೆ 140ರಲ್ಲಿದ್ದ ಕಾಂಗ್ರೆಸ್ಸು 200 ದಾಟಲಿಕ್ಕೆ ನರೇಗಾ ಯೋಜನೆಯ ಕೊಡುಗೆ ಜಾಸ್ತಿ ಇತ್ತು ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗ್ತಾ ಇತ್ತು. ಯಾಕಂದರೆ ನೇರವಾಗಿ ಜನರ ದುಡ್ಡು ಹೋಗ್ತಾ ಇದೆ, ಜನರಿಗೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 2014ರಲ್ಲಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರುವ ಮುಂಚೆ ನರೇಗಾ ಯೋಜನೆ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿದರು. ಹೀಗಾಗಿ 2014ರಲ್ಲಿ ಅವರು ಅಧಿಕಾರಕ್ಕೆ ಬಂದಾಗ ನರೇಗಾ ತೆಗೆದು ಹಾಕ್ಬಿಡ್ತಾರಾ, ಇದು ಸಾಕಷ್ಟು ಚರ್ಚೆ ಕೂಡ ಇತ್ತು. ಯಾಕಂದರೆ ಸೋನಿಯಾ ಗಾಂಧಿಯವರ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಏನಿತ್ತು, ಆ ಅಡ್ವೈಸರಿ ಕೌನ್ಸಿಲ್ನ ಸಲಹೆಯ ಮೇರೆಗೆ ನರೇಗಾ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು. ಹೀಗಾಗಿ ಅದನ್ನು ರದ್ದುಗೊಳಿಸ್ತಾರ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳಿದ್ವು. ಆದರೆ ನನಗನ್ಸುತ್ತೆ ಈಗಷ್ಟೇ ನಾವು ಪ್ರಧಾನಮಂತ್ರಿಗಳ ಹಳೆಯ ಭಾಷಣವನ್ನು ಕೂಡ ಅವ್ರ ಭಾಷಣದಲ್ಲಿ ಹೇಳ್ತಾರೆ, ನನ್ನ ರಾಜಕೀಯ ಸೂಜ್ಬೂಜ್ ಮೇಲೆ ಸಂಶಯ ಪಡಬೇಡಿ, ನನ್ನ ರಾಜಕೀಯದ ಜ್ಞಾನದ ಬಗ್ಗೆ, ನನ್ನ ರಾಜಕೀಯದ ಚಾಣಾಕ್ಷತೆಯ ಬಗ್ಗೆ ನೀವು ಸಂಶಯ ಪಡಬೇಡಿ, ನಾನು ಇದನ್ನು ನಿಮ್ಮ ವೈಫಲ್ಯದ ಒಂದು ಸ್ಮಾರಕವನ್ನಾಗಿಡ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಈಗ ಏಕಾಏಕಿ ಥರ್ಡ್ ಟರ್ಮ್ನಲ್ಲಿ 2 ಟರ್ಮ್ನಲ್ಲಿ ಅದನ್ನು ಏನೂ ಮಾಡಲಿಲ್ಲ. ಕೆಲವೊಂದು ಸಲ ಅಲೋಕೇಶನ್ ಕಡಿಮೆ ಆಗ್ತಾ ಇತ್ತು, ಕೆಲವೊಂದು ಸಲ ಅಲೋಕೇಶನ್ ಜಾಸ್ತಿ ಆಗ್ತಾ ಇತ್ತು. ಏಕಾಏಕಿ ಥರ್ಡ್ ಟರ್ಮ್ ಬಂದ ಮೇಲೆ ಮಹಾತ್ಮ ಗಾಂಧಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಒತ್ತು ನೀಡಲಿಕ್ಕೆ 100 ಇದ್ದಿದ್ದನ್ನು 125 ದಿನ ಮಾಡಲಾಗಿದೆ. 4 ಕೀ ಏರಿಯಾಸ್ಗಳನ್ನು ಕೇಂದ್ರ ಸರ್ಕಾರ ಗುರುತಿಸಿದೆ. ಯಾಕಂದರೆ ನರೇಗಾ ಬಗ್ಗೆ ಅನೇಕ ಟೀಕೆ ಟಿಪ್ಪಣಿಗಳು ಏನಿದ್ವು ಅಂತಂದರೆ ಅಸೆಟ್ ಜನರೇಷನ್ ಅವಕಾಶ ಇಲ್ಲ, ಅದರಲ್ಲಿ ಆಗ್ತಿಲ್ಲ ಅನ್ನೋದರ ಬಗ್ಗೆ. ಈಗ ರೂರಲ್ ಪಂಚಾಯತ್ಗಳು ಅದನ್ನ ಮಾನಿಟರ್ ಮಾಡಬೇಕು, ರೂರಲ್ ಪಂಚಾಯತ್ಗೆ ಏನು ಬೇಕೋ ಅದನ್ನ ನರೇಗಾ ಯೋಜನೆಯಲ್ಲಿ ಅಳವಡಿಸಬೇಕು ಅಂತಕ್ಕಂಥ ಬೇಡಿಕೆಗಳಿದ್ವು. ಅದನ್ನ ಹೊಸ ಯೋಜನೆಯಲ್ಲಿ ಸರ್ಕಾರ ಜಾರಿಗೆ ತರತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ. ಆದರೆ ಆಶ್ಚರ್ಯ ಅನಿಸೋದು, ಮಹಾತ್ಮ ಗಾಂಧಿ ಅಂದರೆ ಇದೊಂದು ಪೊಲಿಟಿಕಲಿ ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಷಯ. ಮಹಾತ್ಮ ಗಾಂಧಿ ಅವರಿರ್ತಕ್ಕಂಥ ನರೇಗಾ ಯೋಜನೆ, ಮನರೇಗಾ ಹೆಸರನ್ನು ಬದಲಾಯಿಸಿ ಏಕಾಏಕಿ ವಿಕಸಿತ್ ಭಾರತ್ 2047 ನೋಡಿ, ಅದರ ಮೊಡಾಲಿಟೀಸ್ ಚೇಂಜ್ ಮಾಡ್ತಕ್ಕಂಥ ಅಧಿಕಾರ ಎಲ್ಲ ಸರ್ಕಾರಗಳಿಗೆ ಇದ್ದೇ ಇದೆ. ಆದರೆ ಏಕಾಏಕಿ ಹೆಸರನ್ನು ಯಾಕೆ ಬದಲಾಯಿಸ್ತು ಅಂತಕ್ಕಂಥದ್ರ ಬಗ್ಗೆ ವಿವಾದ ಇದೆ. ಉಳಿದಂತೆ ನನಗನ್ಸುತ್ತೆ 100-125 ದಿನ ಮಾಡ್ತು. ಅದರಲ್ಲಿ 2 ವಿವಾದಗಳಿವೆ. ಒಂದು, ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದು ಹಾಕಿದ್ದು. ಇನ್ನೊಂದು ರಾಜ್ಯ ಸರ್ಕಾರದವರು 40%, 1.5 ಲಕ್ಷ ಕೋಟಿಯಷ್ಟು ಹಣವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಈಗ ಏಕಾಏಕಿ ಸರ್ಕಾರ ಹೇಳ್ತಾ ಇದೆ 80,000 crores ನಾವು ಕೊಡ್ತೀವಿ, ಉಳಿದ ಹಣವನ್ನು ರಾಜ್ಯ ಸರ್ಕಾರಗಳು ಭರಿಸಬೇಕು ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಹೇಳ್ತದೆ. ಇವು 2 ಟಿಕ್ಲಿಂಗ್ ಪಾಯಿಂಟ್ ನಿಶ್ಚಿತವಾಗಿ ಇರುತ್ತೆ. ಯಾಕಂದರೆ ಈಗ ಪ್ರಶ್ನೆ ಬರುತ್ತೆ ಅಜಿತ್, ಹಾಗಿದ್ದಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಹೆಸರಿನ ಒಂದು ಯೋಜನೆಯನ್ನು BJP ಸರ್ಕಾರ ಶುರು ಮಾಡಿರುತ್ತೆ. ಹಾಸ್ಪಿಟಲ್ಸ್ಗಳಿಗೆ ಅಟಲ್ ಹಾಸ್ಪಿಟಲ್ಸ್ಗಳಂತಕ್ಕಂಥದ್ದನ್ನು ಶುರು ಮಾಡಿದೆ. ಲ್ಯಾಬ್ಗಳಿಗೆ ಅಟಲ್ ಲ್ಯಾಬ್ಗಳನ್ನು ಹೆಸರನ್ನು ಇಟ್ಟಿದೆ. ಪ್ರತಿ ಸರ್ಕಾರವು ಬಂದಾಗ ಈ ರೀತಿ ಹೆಸರನ್ನು ಬದಲಾಯಿಸ್ತಾ ಹೋದರೆ ಬಟ್ ಪ್ರಶ್ನೆ ಇರ್ತಕ್ಕಂಥದ್ದು, ಸರಿ ಪೊಲಿಟಿಕಲಿಗೆ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಹೆಸರಿಂದ ನಿಮಗೆ ಪೊಲಿಟಿಕಲ್ ಆಗಿರ್ತಕ್ಕಂಥ ಲಾಭ ದೊರಕುತ್ತೆ ಕಾಂಗ್ರೆಸ್ಗೆ ಅನ್ನುವ ಆರೋಪಗಳ ಕಾರಣದಿಂದ ನೀವು ಹೆಸರು ಬದಲಿ ಮಾಡ್ತೀರಿ, ಸರಿ. ಹೌದು, ಮಹಾತ್ಮ ಗಾಂಧಿ ಅವರ ಹೆಸರನ್ನ ಬದಲಿ ಮಾಡಿ ವಿವಾದವನ್ನು ಸೃಷ್ಟಿಸ್ತಕ್ಕಂಥ ಅಗತ್ಯ BJP ಸರ್ಕಾರಕ್ಕಿತ್ತ ಅನ್ನೋದು ಅಜಿತ್, ಇಲ್ಲಿ ಹೆಸರು ಬದಲಾವಣೆಗಿಂತ ಅತಿ ಮುಖ್ಯವಾಗಿ ಚರ್ಚೆ ಆಗಬೇಕಾಗಿರೋದು UPA ಅವಧಿನಲ್ಲಿ ಯಾವ ರೀತಿ ಈ ನರೇಗಾ ನಡೀತಾ ಇತ್ತು, NDA ಅವಧಿನಲ್ಲಿ ಕಳೆದ 10 ವರ್ಷದಲ್ಲಿ ಹೇಗೆ ನಡೀತು ಹೇಳ್ತೀನಿ. ಏನ್ ಚರ್ಚೆ ಆಗಬೇಕು ಅನ್ನೋ ತಾವಲ್ಲ ಸರ್ ಡಿಸೈಡ್ ಮಾಡಬೇಕಾಗಿರೋದು. ಹೆಸರು ಯಾಕೆ ಬದಲಾವಣೆ ಆಯಿತು, ದಟ್ ಈಸ್ ದ ಕ್ವಶನ್.
ಅಲ್ಲ ನಾನು ಅದು ಹೆಂಗ್ ನಡೀತಾ ಇತ್ತು, ಎಫಿಷಿಯನ್ಸಿ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ, ವಿಷಯ ಹೇಳೋದಕ್ಕೆ ನಿಮ್ಗೆ ಅವಕಾಶ ಕೊಡ್ತೀನಿ. ಅಲ್ಲಲ್ಲ, ನೋಡ್ತೀರಾ ಜನ ಡಿಸೈಡ್ ಮಾಡ್ಲಿ ಯಾವ್ದು ಚರ್ಚೆ ಆಗ್ಬೇಕಿತ್ತು ಅನ್ನೋದು. ಹೆಸರು ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಬೇಕಿತ್ತ ಅಥವಾ ಇದರಿಂದ ಆಗುವಂತ ಬೆನಿಫಿಟ್ ಹೆಸರು ಬದಲಾಯಿಸುವ ಅವಶ್ಯಕತೆ ಏನಿತ್ತು ಅಂತ ನಾನು ಹೇಳ್ತೀನಿ ಕೇಳಿ. ನೋಡಿ, ಈಗ ತಾನೇ ಆ ಕ್ಲಿಪ್ಪಿಂಗ್ ಅಲ್ಲಿ ನೋಡಿದ್ವಿ ಕೇಂದ್ರ ಕೃಷಿ ಸಚಿವರು ಏನು ಹೇಳಿದ್ರು. ಈಗ 2047ಕ್ಕೆ ಯಾವ ಭಾರತ ಒಂದು ವಿಕಸಿತ ಭಾರತವಾಗಿ ಇಡೀ ಜಗತ್ತಿನಲ್ಲೇ ನಂಬರ್ 1 ಆಗೋ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ನಮ್ಮ ಬಿಜೆಪಿ ಸರ್ಕಾರ ಕಳೆದ 11 ವರ್ಷದಿಂದ ಕೆಲಸ ಮಾಡ್ತಾ ಇದ್ಯೋ ಆ ನಿಟ್ಟಿನಲ್ಲಿ ಹಲವಾರು ಸುಧಾರಣೆಗಳನ್ನ ಮಾಡಿದೀವಿ ಇದುವರೆಗೂ. ಆಯ್ತಾ? ಅದರಲ್ಲಿ ಒಂದು ಮೇಜರ್ ಸುಧಾರಣೆ ರೂರಲ್ ಡೆವಲಪ್ಮೆಂಟ್. ರೂರಲ್ ಡೆವಲಪ್ಮೆಂಟ್ ಅಂತ ಬಂದಾಗ ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಆಗಬೇಕು. ಅದರ ಒಂದು ಮೂಲ ಭಾಗವಾಗಿ ಈ ನರೇಗಾ ಯೋಜನೆಯಲ್ಲಿ ಕೂಲಿ ಆಳುಗಳನ್ನ ಬಳಸ್ಕೊಂಡು ಅಲ್ಲಿ ಬಹಳಷ್ಟು ಕೆಲಸಗಳು ಆಗ್ತಾ ಇತ್ತು. ಗೋಯಿಂಗ್ ಫರ್ದರ್ ಮತ್ತಷ್ಟು ಕೆಲಸಗಳು ಜಾಸ್ತಿ ಆಗುತ್ತೆ. ಯಾವ ಒಂದು ಮಹಾತ್ಮ ಗಾಂಧಿ ಅವರ ಒಂದು ರಾಮರಾಜ್ಯದ ಕನಸಿತ್ತಲ್ಲ, ಆ ಕನಸನ್ನ ನನಸು ಮಾಡೋದೇ ಒಂದು ವಿಕಸಿತ ಭಾರತದ ಕಲ್ಪನೆ. ಸೊ ಅವರ ನನಸನ್ನ ಮಾಡುವಂತ ಒಂದು ವಿಚಾರದಲ್ಲಿ ಈ ತರ ಒಂದು ನಿರ್ಧಾರ ತಗೊಂಡ್ರೆ ಅದೇ ವಿಕಸಿತ ಭಾರತ. ಮಹಾತ್ಮ ಗಾಂಧಿ ಅವರ ಇಂಟೆನ್ಷನ್ ಏನಾಗಿತ್ತು? ಭಾರತ ಅವ್ರಿಗೂ ನಂಬರ್ 1 ಆಗ್ಬೇಕು ಅಂತ ಇತ್ತಲ್ವಾ? ಇಲ್ಲ ಸರ್, ಸುಳ್ಳು. ಅವ್ರಿಗೂ ವಿಕಸಿತ ಭಾರತ, ಅಭಿವೃದ್ಧಿಯಿಂದ ಭಾರತ ಆಗ್ಬೇಕು ಅಂತ ಇತ್ತಲ್ವಾ? ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿ ಆಗ್ಬೇಕು ಅಂತ. ಅಭಿವೃದ್ಧಿ ಮಾಡೋ ವಿಷಯದಲ್ಲಿ ಯಾರಾದ್ರೂ ಅಬ್ಜೆಕ್ಷನ್? ಹೆಸರು ಚೇಂಜ್ ಮಾಡೋ ಅನಿವಾರ್ಯತೆ ಏನಿತ್ತು ಅಂತ ಕೇಳ್ತಾ ಇರೋದು. ಹೇಳ್ತಾ ಇದೀನಲ್ಲ, ಮಹಾತ್ಮ ಗಾಂಧಿ ಅವರೇ ರಾಮರಾಜ್ಯದ ಕನಸು ಕಂಡಿರ್ಬೇಕಾದ್ರೆ ಇವತ್ತು ಆ ಕನಸು ನನ್ಸಾಗ್ತಿರೋಂಥ ಟೈಮ್ ನಲ್ಲಿ ರಾಮನ ಹೆಸರಲ್ಲಿ ಮಧ್ಯದಲ್ಲಿ ಬಂದ್ರೆ ತಪ್ಪೇನು? ಅದು ಅಧಿಕಾರಕ್ಕೆ ಬಂದು 3ನೇ ಟರ್ಮ್ ನಲ್ಲಿ ಯಾಕೆ ಮಾಡ್ಬೇಕು ಅನ್ನಿಸ್ತದೆ? ಯಾವುದು? ಯಾಕಂತ ಹೇಳಿದ್ರೆ ಕಳೆದ 10 ವರ್ಷದಲ್ಲಿ ಯಾವ ಹಿಂದಿನ UPA ಸರ್ಕಾರ ಈ ನರೇಗಾವನ್ನ ಒಂದು ಕ್ಯಾಶ್ ಕವ್ ಆಗಿ ಬಳಸ್ಕೊಂಡಿತ್ತು ಗೊತ್ತಾ? ಯಾವ ಒಂದು ಪ್ರಧಾನಿ ರಾಜೀವ್ ಗಾಂಧಿ ಅವರು ಹೇಳಿದ್ರು ಮೇಲಿಂದ 10 ರೂಪಾಯಿ ಹಾಕಿದ್ರೆ ಕೆಳಗಡೆ ಬರೀ 1 ರೂಪಾಯಿ ಮಾತ್ರ ಹೋಗುತ್ತೆ, 8 ರೂಪಾಯಿ ಅವ್ರ ಜೇಬ್ಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ವಿತಂಡವಾದ ಅನಿಸ್ತಾ ಇಲ್ಲ. ವಿತಂಡವಾದ ನನಗೆ ಮಾತಾಡಲ್ಲ. ನೀವು ಅಲ್ಲೇ ಕೂತ್ಕೊಂಡಿದ್ರೆ ನಾನು ಇಲ್ಲಿ ಕೂತ್ಕೊಂಡು ಹೇಳಬೇಕು ಅಂದ್ರೆ ನಾನು ಹೇಳ್ತಾ ಇರೋದು ಯಾವ ಒಂದು ಕಾಂಗ್ರೆಸ್ನ ಕ್ಯಾಶ್ ಕವ್ ಆಗಿತ್ತು ಗೊತ್ತಾ ಈ ನರೇಗಾ ಯೋಜನೆ. ಇಲ್ಲ ಕೇಳಿ, ಜಾಬ್ ಕಾರ್ಡ್ ನಲ್ಲಿ ನಿಮಗೆ ಸಣ್ಣ ಮಕ್ಕಳ ಹೆಸರಿರ್ತಾ ಇತ್ತು, ಸತ್ತೋದವ್ರ ಹೆಸರಿರ್ತಾ ಇತ್ತು, ಆಯ್ತಲ್ಲ, ಡಬಲ್ ಎಂಟ್ರಿ ಇರ್ತಾ ಇತ್ತು. ಯಾವ ಮಟ್ಟದ ಕರಪ್ಷನ್ ಆಗ್ತಾರೆ ಆ ಮಟ್ಟದ ಕರಪ್ಷನ್ ಆಗ್ತಾ ಇತ್ತು. JCB ತಂದು ಹಳ್ಳ ತೋಡ್ಬಿಟ್ಟು ನರೇಗಾದಲ್ಲಿ ಗುಂಡಿ ತೊಳೆದಿರಿ ಅಂತ ಹೇಳಿ ದುಡ್ಡು ತಿಂತಾ ಇದ್ರಿ ಇವರು. ಈ ಮಟ್ಟದ ಕರಪ್ಷನ್ ನಡೀತಾ ಇತ್ತು. 10 ವರ್ಷ ನೀವು ಅಧಿಕಾರಕ್ಕೆ ಮೋದಿ ಪ್ರಧಾನಮಂತ್ರಿ ಆದ್ಮೇಲೆ ನಡೆದಿದೆಯೋ ನಡೆದಿಲ್ವೋ? ನಾನು ಸಂಪೂರ್ಣವಾಗಿ ತೆಗೆದಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಆಗ ತಗೊಂಡಂತ ಸುಧಾರಣೆಗಳು. ಫಾರ್ ಎಕ್ಸಾಂಪಲ್, ಎಲ್ಲರಿಗೂ ಜನಧನ್ ಅಕೌಂಟ್ ನ ಓಪನ್ ಮಾಡಿಸಿ DBT ಸ್ಕೀಮ್ ನಲ್ಲಿ ನೇರವಾಗಿ ಹಣ ಬದಲಾವಣೆ ಟ್ರಾನ್ಸ್ಫರ್ ಮಾಡುವಂತ ಕೆಲಸ ಆಗ್ತಾ ಇತ್ತು. ಬಟ್ ಈವನ್ ದೆನ್ ಕೆಲವೊಂದು ಜಾಗಗಳಲ್ಲಿ, ಫಾರ್ ಎಕ್ಸಾಂಪಲ್ ನಾನು ಕರ್ನಾಟಕದೇ ಕೊಡ್ತೀನಿ ನೋಡಿ, ಕುಡ್ಚಿ ಜಿಲ್ಲೆನಲ್ಲಿ ಒಂದು ಗ್ರಾಮ ಪಂಚಾಯತಿನಲ್ಲಿ 17 ಕೋಟಿ ಅವ್ಯವಹಾರ ಆಗಿತ್ತು. ಒಂದು ಸಿಂಪಲ್ ಎಕ್ಸಾಂಪಲ್, 3 ಜನ ಕೂಲಿ ಆಳುಗಳು 3 ಡಿಫರೆಂಟ್ ಫೋಟೋಸ್ ಹಾಕೊಂಡು 3 ಕಡೆ ಕೆಲಸ ಮಾಡಿರೋ ತರ ಫೋಟೋ ತೆಗೆಸ್ಕೊಂಡಿರೋ ಸೇಮ್ ಪರ್ಸನ್. ಹೆಸರು ಬದಲಾಯಿಸಿರೋದ್ರಿಂದ ಅದು ಹೆಂಗ್ ನಿಲ್ಲುತ್ತೆ? ಯಾವುದು? ಹೆಸರು ಬದಲಾಯಿಸಿರೋದ್ರಿಂದ ಅದ್ರ ಮೇಲೆ ಹೇಳ್ತಿರೋದು ಹೆಸರು ಬದಲಾವಣೆ ಆಗಿರೋದು ನೀವು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಿದ್ದೀರಾ ಹೊರತು ಇದರಿಂದ ಇವಾಗ ಆಗುವಂತ ಬದಲಾವಣೆಗಳಿದೆ ಗೊತ್ತಾ? ಆಗಬಾರ್ದು ಅಂತೀರಾ ನೀವು? ಚರ್ಚೆ ಆಗಬಾರ್ದು ಅಂತೀರಾ? ಆಗಬೇಕು, ಬಟ್ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ದೀರಲ್ಲ ನೀವು. ನಾನು ಆಗ್ಲೇ ಕ್ಲಿಯರ್ ಕಟ್ಟಾಗ ಏನ್ ಹೇಳಿದೆ, ಮಹಾತ್ಮ ಗಾಂಧಿ ಅವರ ರಾಮರಾಜ್ಯದ ಕನಸಾಗಿತ್ತು. ಆ ಕನಸನ್ನ ನನಸು ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಆಗ ಈ ಹೆಸರು ಚೇಂಜ್ ಮಾಡ್ರೆ ಏನ್ ತಪ್ಪು? ವಿಕಸಿತ ಭಾರತ, ಡೆವಲಪ್ಡ್ ಭಾರತ, ಏನ್ ತಪ್ಪದ್ರಲ್ಲಿ? ಹೌದಲ್ವಾ? ಬಿಜೆಪಿ ವಕ್ತಾರರು ಇಲ್ಲಿ ಕುಳಿತುಕೊಂಡು ಕಾಂಗ್ರೆಸ್ ಅವಧಿಯಲ್ಲಿ ಇದು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಿರ್ಲಿಲ್ಲ, ನಮ್ಮ ಅವಧಿಯಲ್ಲಿ ಇಂತಿಂಥ ಕ್ರಮಗಳನ್ನು ಕೈಗೊಂಡು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ವಾದಿಸಿದರೆ ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲ. ಅದನ್ನ ಬೇಕಿದ್ರೆ ಕಾಂಗ್ರೆಸ್ನವ್ರು ಕೌಂಟರ್ ಮಾಡ್ಕೊಳ್ಳಿ. ಆರಂಭದಿಂದಲೂ ಕೇಳ್ತಾ ಇರುವ ಪ್ರಶ್ನೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಇದ್ದಂಥ ನರೇಗಾ ಅಂತ ಇದ್ದಂಥದ್ದನ್ನ VBG ರಾಮ್ಜಿ, ಅದರ ಅರ್ಥಾತ್ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಅಂತ ಬದಲಿಸುವ ಅವಶ್ಯಕತೆ ಏನಿತ್ತು ಅಂತ ಕೇಳಿದ್ರೆ ಅದೊಂದು ಸಣ್ಣ ವಿಷಯ ಅಂತಾರವರು. ಸಣ್ಣ ವಿಷಯ. ನಾಗರಾಜ್ ಯಾದವ್, ನಾನು ಕೇಳ್ತಾ ಇದ್ದೆ ಮಾನ್ಯ ಮೋಹನ್ ಅವರು ಮಾತಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸಣ್ಣತನದ ಪ್ರತೀಕ ಅಂತ ಕಾಣ್ತದೆ. ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು ಮೊದಲನೇದು ಬರ್ತಾ ಇರ್ತಕ್ಕಂಥದ್ದು ಅಲ್ಲಿ ತರ್ತಕ್ಕಂಥ ರಿಫಾರ್ಮ್ಸ್ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಅದನ್ನು ಬೇಕಾದ್ರೆ ಚರ್ಚೆ ಮಾಡಲಿ, ಜಾಯಿಂಟ್ ಪಾರ್ಲಿಮೆಂಟ್ರಿ ಬಿಟ್ಕೊಡ್ಲಿ, ಇನ್ನೂ ಉತ್ತಮವಾದಂಥ ರೀತಿಯಲ್ಲಿ ಮಾಡಲಿ, ಪಾರದರ್ಶಕ ಮಾಡಲಿ, ನಂದು ಅಭ್ಯಂತರ ಇಲ್ಲ. ಮಹಾತ್ಮ ಗಾಂಧಿಗೆ ಯಾಕೆ ಅವಮಾನ ಮಾಡೋಕೆ ಹೋಗ್ತಾರೆ? ಯಾಕೆ ಈ ಸಣ್ಣತನ ಅವರಿಗೆ ಅಂತ ಹೇಳ್ತೀನಿ. ಶ್ರೀರಾಮನ ಬಗ್ಗೆ ನಮಗೂ ಗೌರವ ಇದೆ, ಇಡೀ ದೇಶದ ನಾಗರಿಕರ ಗೌರವ ಇದೆ. ಅದನ್ನು ಎಲ್ಲದರಲ್ಲೂ ರಾಜಕಾರಣಕ್ಕೆ ತರ್ತಕ್ಕಂಥ ಯಾಕೆ? ಮಹಾತ್ಮ ಗಾಂಧಿರು ಶ್ರೀರಾಮನ
ವಿಚಾರದಲ್ಲಿ ಅತ್ಯಂತ ಗೌರವ ಇಟ್ಕೊಂಡು ಭಕ್ತರಾಗಿದ್ದರೂ ಕೂಡ ಅವರು ಇವಾಗ ಬದಲಾವಣೆ ಮಹಾತ್ಮ ಗಾಂಧಿ ಅವರ ದೇಶದ ಯಾರು ಫಾದರ್ ಆಫ್ ದ ನೇಷನ್ ಅಂತ ಹೇಳ್ತೀವಿ, ಅವ್ರ ಹೆಸರನ್ನ ಬದಲಾವಣೆ ಮಾಡಿದ್ರೆ ಸಣ್ಣತನಕ್ಕೆ ಯಾಕೆ ಬರ್ತಾರೆ ಅಂತ ಇದು ಮೊದಲನೇ ಬಾರಿಗಲ್ಲ, 2-3 ವಿಚಾರಗಳನ್ನು ತೋರಿಸ್ತದೆ. ಏನು ತೋರಿಸ್ತಾ ಇದೆ ಅಂತಂದರೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಈಗ ಅನುದಾನಗಳನ್ನ ಹಂಚ್ಕೋಬೇಕು ಅನ್ನೋ ವಿಚಾರಗಳು ಹೇಳ್ತಕ್ಕಂಥ ವಿಚಾರ ಏನು ತೋರಿಸ್ತಾ ಇದ್ರೆ ಕೇಂದ್ರ ಸರ್ಕಾರ ಎಲ್ಲ ಒಂದು ಕಡೆ ದಿವಾಳಿ ಆಗಿದೆ ಅನ್ನೋ ಮಾತನ್ನ ಕಾಣ್ತಾ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರಗಳು 40% ಕೊಡಬೇಕು ಅಂತಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಒಪ್ಕೊಳ್ಳಿ, ಮೊದಲು ಆ ಮಾತನ್ನ ಮಾತು ಹೇಳ್ತಾ ಇದ್ದೀನಿ. ಎರಡನೇದು ಹೆಸರನ್ನ ಚೇಂಜ್ ಮಾಡ್ತಕ್ಕಂಥದ್ದು ಮಹಾತ್ಮ ಗಾಂಧಿಗೆ, ಯಾಕಂದ್ರೆ ಮಹಾತ್ಮ ಗಾಂಧಿಯನ್ನ ಕೊಂದಂತಹ ಸಂತತಿಗೆ ಇರ್ತಕ್ಕಂಥವ್ರು ಮಹಾತ್ಮ ಎಲ್ಲರಿಗೂ ಗೌರವ ಕೊಡ್ತಾರೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು ಇವ್ರು ದಿವಾಳಿ ಆಗಿರೋದು ಒಂದು ಕಡೆ, ಮಹಾತ್ಮ ಗಾಂಧಿಗೆ ಅವಮಾನ ಮಾಡೋದು ಒಂದು ಕಡೆ, ದೇಶದ ನಾಗರಿಕರ ಅವಮಾನ ಮಾಡೋದು ಒಂದು ಕಡೆ. ಇನ್ನೊಂದು ಮೊದಲನೇ ಬಾರಿಗಲ್ಲ, ಇವ್ರು ಯಾವತ್ತು 2014 ಅಧಿಕಾರಕ್ಕೆ ಬಂದ್ರು ಆವಾಗಿಂದ ಇವರೆಗೂ 30 ಯೋಜನೆಗಳಿಗೆ ಹೆಸರುಗಳನ್ನ ಬದಲಾವಣೆ ಮಾಡಿದ್ರೆ, ಲೇಬಲ್ನ ಬದಲಾವಣೆ ಮಾಡಿಬಿಟ್ಟು ಯೋಜನೆ ನಮ್ದು ಹೇಳ್ತಕ್ಕಂಥ ಸಣ್ಣತನಕ್ಕೆ ದಿವಾಳಿತನಕ್ಕೆ ಯಾಕೆ ಬಂದರು ಅಂತಕ್ಕಂಥ ವಿಚಾರ ಕೇಳ್ತೀನಿ. ನರೇಂದ್ರ ಮೋದಿ ಅವರಿಗೆ ಜನ ಮತ ಕೊಟ್ಟಿದ್ದಾರೆ, ನೀವು ಹೊಸ ಯೋಜನೆಗಳನ್ನ ಮಾಡಿ ಹೊಸ ಯೋಜನೆ ಜನಗಳ ಮುಂದೆ ಹೋಗಿ, ನಾವು ಬೇಡ ಅಂತ ಹೇಳಿದಿಲ್ಲ. ಯಾವುದೇ ಹಳೆಯ ಯೋಜನೆಗಳಿದ್ರೆ ಕಾಲಾನುಗುಣವಾಗಿ ಅದನ್ನು ಬದಲಾವಣೆ ಮಾಡಬೇಕು, ಅದ್ರಲ್ಲಿ ರಿಫಾರ್ಮ್ಸ್ ತರಬೇಕು, ಪಾರದರ್ಶಕತೆ ತರಬೇಕು, ಇನ್ನೂ ಹೆಚ್ಚು ಜನಕ್ಕೆ ನಾವು ಸಹಾಯ ಮಾಡಬೇಕು ಅಂತಕ್ಕಂಥದ್ರೆ ನಮ್ದೇನು ಅಭ್ಯಂತರ ಇರೋದಿಲ್ಲ. ನೀವು ಹೆಸರನ್ನ ಬದಲಾವಣೆ ಮಾಡಬೇಕು, ಲೇಬಲ್ಗಳನ್ನ ಬದಲಾವಣೆ ಮಾಡಬೇಕು. ನಾನು 30 ಯೋಜನೆಗಳ ಹೆಸರುಗಳನ್ನ ಹೇಳಲಿಕ್ಕೆ ರೆಡಿ ಇದ್ದೀನಿ, ಮೋಹನ್ ಅವ್ರು ಬರ್ಕೊಳ್ಳಿ ಕಳಿಬೇಕಾದ್ರೆ ಹೇಳ್ತಾ ಇದ್ದೀನಿ ಕೇಳಿ. ಅದನ್ನ ಬಿಟ್ಟುಬಿಟ್ಟು ಇವರು ಆ ವಿಚಾರಗಳನ್ನ ಬಿಟ್ಟುಬಿಟ್ಟು ಬಂದ್ಬಿಟ್ಟು VBG ರಾಮ್ಜಿ ಅಂತ ಇಟ್ಕೊಂಡು, ನಾವು ಕೂಡ ರಾಮ್ ಭಕ್ತರೇ ರೀ. ರಾಮ್ ಭಕ್ತನ ರಾಮನ್ನ ಎಲ್ಲಿರಬೇಕು ಅಲ್ಲಿರಲಿ, ಅದನ್ನ ಬಿಟ್ಟು ಭಕ್ತಿ ಇರಬೇಕು, ನಮ್ಮ ಹೃದಯದಲ್ಲಿ ಭಕ್ತಿ ಇರಬೇಕು. ಎಲ್ಲ ನೀವು ಇಟ್ಕೊಂಡು ರಾಜಕಾರಣ ಮಾಡಕ್ಕೆ ಹೋಗ್ತಿರಲ್ರಿ, ಬುದ್ಧಿ ಇದೆಯಾ ನಿಮಗೆ? ಸರಿ, ಹಾಗಾದ್ರೆ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ನಾಗರಾಜ್ ಯಾದವ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, 10 seconds ಟೈಮ್ ಕೊಡಿ ನಂಗೆ. ಅಲ್ಲ, ಮಹಾತ್ಮ ನೀವ್ ಯಾಕ್ರಿ ಮಾತಾಡ್ತೀರಿ? ಮಹಾತ್ಮ ನಿಮ್ ಬಾಯಲ್ಲಿ ಮಹಾತ್ಮ ಗಾಂಧಿ ಹೆಸರು ಹೇಳಿ ಕೂಡ ಅಲ್ರಿ, ನೀವು ಮರೆತ್ರ ನಾನೇನ್ರಿ ಮಾಡ್ಲಿ? ನಾನು ಕೇಳೋದಿದೆ ಇರ್ರಿ. ನಾಗರಾಜ್ ಯಾದವ್, ನಾಗರಾಜ್ ಯಾದವ್, ನಾಗರಾಜ್ ಯಾದವ್, ನೀವ್ ಯಾವ ನಾಗರಾಜ್ ಯಾದವ್ ಓಡಿಸಿ ಸಂತತಿಯಲ್ಲಿ ನಂಬಿಕೆ ಇಟ್ಕೊಂಡಿದ್ದೀರೋ, ನೀವ್ ಹೆಂಗೆ ಮಹಾತ್ಮ ಗಾಂಧಿ ಗೌರವ ಕೊಡ್ತೀರಿ? ದೇಶದ ಮಹಾತ್ಮನ ಬಗ್ಗೆ ಎಲ್ಲಿ ಗೌರವ ಇದೆ ನಿಮಗೆ? ಯಾವ ಸಣ್ಣತನ ಕಳೆದಿದ್ದೀರಿ? ನಿಮ್ಮಲ್ಲಿ ದುಡ್ಡಿಲ್ಲ ಅಂದ್ರೆ ನೇರ ಹೋಗ್ಕೊಳ್ಳಿ. ನಿಮ್ಮಲ್ಲಿ ನೋಡ್ರಿ ಮೋಹನ್ ಅವರೇ, ನಿಮ್ಮಲ್ಲಿ ದುಡ್ಡಿಲ್ಲ ಅಂದ್ರೆ ನೋಡಿ, ನನಗೆ ಶಬ್ದ ಮಾಡಿದ್ರೆ ಇಷ್ಟ ಆಗಲ್ಲ, ಟೆನ್ಷನ್ ಆಗತ್ತೆ. ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತೀರಿ ಚರ್ಚೆನ? ಚರ್ಚೆನ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತೀರಿ? ಈಗ ರಾಮನ ಆದರ್ಶಗಳನ್ನ, ಗಾಂಧಿ ಆದರ್ಶಗಳನ್ನ ಯಾರು ಪಾಲನೆ ಮಾಡ್ತಿದ್ದಾರೆ ಚರ್ಚೆ ಮಾಡೋಣ. ಇವಾಗ ಗಾಂಧಿ ಆದರ್ಶಗಳ ಬಗ್ಗೆ ಮಾತಾಡಿದ್ರಲ್ಲ, ಒಂದ್ ನಿಮಿಷ. ನಾಗರಾಜ್ ಯಾದವ್ ಅವರೇ, ನಾಗರಾಜ್ ಯಾದವ್ ಒಂದ್ ನಿಮಿಷ, ನಾನು ಕೇಳ್ತಾ ಇದ್ದೀನಿ. ಮೋಹನ್ ನಾನು ಕೇಳ್ತಾ ಇದ್ದೀನಿ. ನಾಗರಾಜ್ ಯಾದವ್, ನಾಗರಾಜ್ ಯಾದವ್ ಲಿಸನ್ ಟು ಮಿ. ನಾಲಾಯಕ್ ನೀವು ಹೇಳ್ತಾ ಇದ್ದೀನಿ ಕೇಳಿ. ಈ ದೇಶಕ್ಕೆ ಮಾರಕ ಶಕ್ತಿಗಳು ನಾಲಾಯಕ್ ನೀವು ಅಂತ ನಾನು ಪ್ರೂವ್ ಮಾಡ್ತೀನಿ. ಈಗ ಕೇಳ್ತೀರಾ? ತಾಕತ್ತಿದೆ ಉತ್ತರ ಕೊಡೋದಕ್ಕೆ. ನಾನು ಹೇಳ್ತಾ ಇದ್ದೀನಿ ಕೇಳಿ. ತಾಕತ್ತಿದೆ ಉತ್ತರ ಕೊಡೋದಕ್ಕೆ. ಇದೇ ಮಹಾತ್ಮ ಗಾಂಧಿ ಇದೆ ಫಾದರ್ ಆಫ್ ದ ನೇಷನ್. ಅದರ ತೋರಿಸ್ತೀರಾ ನಿಮಗೆ? ಯಾವ ಯೋಗ್ಯತೆ ಭಗವದ್ಗೀತೆನ ಮಕ್ಕಳಿಗೆ ಕಳಿಸಿ ಅಂತ ಹೇಳಿದ್ರೆ ಕೋಮುವಾದ ಅಂತ ಹೇಳ್ತೀರಾ? ನೀವು ಮಹಾತ್ಮ ಗಾಂಧಿ ಫಾಲೋವರ್ಸ್. ನೀವು ಯಾರೋ ಹುಡ್ಸಿರೋ ಮಕ್ಕಳೇ ಫಾಲೋವರ್ಸ್ ಅಂತ ನೀವು ಭಗವದ್ಗೀತೆ ವಿರೋಧ ಮಾಡೋರು. ನೀವು ಭಗವದ್ಗೀತೆ ಹಚ್ಕೊಂಡ್ರಿ ಮಹಾತ್ಮ ಗಾಂಧಿ ಅವರು. ನಾಗರಾಜ್ ಯಾದವ್ ಹುಟ್ಟಾಕಿ, ಅದಕ್ಕೆ ನೀವು ನಾವು ಕೇಳ್ಬೇಕಾ? ಯಾರೋ ಹುಡ್ಸಿರೋ ಮಕ್ಕಳಿಗೆ ಮಹಾತ್ಮ ಗಾಂಧಿ ಹೆಸರು ಇಟ್ಕೊಂಡು ದೇಶ ಲೂಟಿ ಮಾಡಿದವ್ರು ನೀವು, ನೆಹರು ವಂಶದವ್ರು ನೀವು. ಮೋಹನ್, ಇದೇನ್ ಡಿಬೇಟ್ ಮಾಡೋಣ, ಜಗಳಾಡ್ತೀರಾ? ಅಲ್ಲ, ಜಗಳ ಅಲ್ಲ. ಅಲ್ರಿ, ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಕೂತ್ಕೊಂಡಿದ್ದೀನಿ. ಗಾಂಧೀಜಿ ಆದರ್ಶ ಯಾರು ಫಾಲೋ ಮಾಡ್ತಾರೆ ದೇಶದಲ್ಲಿ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಗೆ ಮೊದಲು 100% ಕೊಡ್ತಾ ಇದ್ರಲ್ಲ, ಇವತ್ತು 40% ಯಾಕೆ ಕೊಡ್ಬೇಕು? ಹೇಳಿ, ದಿವಾಳಿ ಆಗಿದ್ರಾ? ದುಡ್ಡಿಲ್ಲ, ದೇಶಕ್ಕೆ 200 ಲಕ್ಷ ಕೋಟಿಗಳು ಸಾಲ ಮಾಡಿದ್ರಲ್ಲ. ಉತ್ತರ ತಗೊಳ್ಳೋ ಮನಸ್ಸಿದ್ಯಾ ನಾಗರಾಜ್ ಯಾದವ್? ಅಧಿಕಾರ ಸಾಲ ಆಯ್ತು, ಇವತ್ತು 200 ಲಕ್ಷ ಸಾಲ ಮಾಡಿದ್ರಲ್ಲ. ನನ್ನ ಮೇಲೆ ಹಣೆ ಇಟ್ಟು ಅದಕ್ಕೆ ದುಡ್ಡಿಲ್ಲ. ಇವತ್ತು ನಮ್ಮ ದೇಶ ಜೀವಾಳಿ ತಗೊಂಡು ಹಡ ಇಟ್ಟಿರ್ತಕ್ಕಂಥವ್ರು ನಾಚಿಕೆ ಆಗ್ಬೇಕು ಇವ್ರಿಗೆ. ಮೊದಲು ಡಿಬೇಟ್ ಕುಡಿಸ್ಕೊಂಡಿದ್ರಲ್ಲ, ನಮಗೆ ನಾಚಿಕೆ ಆಗ್ಲೇಬೇಕು. ಲೂಟಿ ಮಾಡಿದವ್ರು ನೀವು ತಾನೆ ನಾಗರಾಜ್ ಯಾದವ್. ಅಪರೂಪಕ್ಕೆ ನಾಗರಾಜ್ ಯಾದವ್, ಯಾಕಂದ್ರೆ ಈ ದೇಶಕ್ಕೆ ಮಾರಕ ಶಕ್ತಿಗಳು ನೀವು ಮಹಾತ್ಮ ಗಾಂಧಿ ಹೆಸರಲ್ಲಿ ಮಾಡ್ತೀರಿ. ನಾಗರಾಜ್ ಯಾದವ್ ಕೇವಲ ಮಾತಾಡ್ತಿರಲ್ಲ ನೀವು, ನಿಮ್ಮ ಕೂಗಾಟದ ಕಾರಣಕ್ಕಾಗಿ ಹಾಳು ಮಾಡಿದವರು ನೀವು. ನಿಮಗೆ ಯಾವ ನೈತಿಕತೆ ಇದೆ? ತಾಕತ್ತಿರ ಇಂದಿರಾ ಕ್ಯಾಂಟೀನ್ ಹೆಸರು ನಾಳೆ ಬೆಳಗ್ಗೆ ಚೇಂಜ್ ಮಾಡಿ ಮಹಾತ್ಮ ಗಾಂಧಿ ಕ್ಯಾಂಟೀನ್ ಅಂತ ಇಟ್ಟಿರೋಣ ಆಗುತ್ತೇನ್ರಿ ನಿಮ್ ಯೋಗ್ಯತೆಗೆ?
ಆಗುತ್ತಾ? ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಿರಲ್ಲ. ₹5 ನಾಷ್ಟ ಕೊಡ್ತಕ್ಕಂಥ ರಾಜೀವ್ ಕಾರ್ಯಕ್ರಮ. ಗಾಂಧಿ ಯೂನಿವರ್ಸಿಟಿ, ಯಾಕ್ರಿ ಹೊಟ್ಟೆ ಹೊಡಿತೀರ ಹಿಂಗೆ? ಸಂಜಯ್ ಗಾಂಧಿ ಯಾಕ್ ಹೊಟ್ಟೆ ಯೂನಿವರ್ಸಿಟಿ, ಹೊಡಿತೀರ ಹಿಂಗೆ? ನೀವು ಅಟಲ್ ಹೆಸರಲ್ಲಿ ಇಟ್ಕೊಂಡಿಲ್ಲ, ಹೆಸರಲ್ಲ ನಾವೇನಾದ್ರು ಅಂದಿದ್ದೀವ? ಆ BMTC ಬಿಲ್ಡಿಂಗ್ ಅಟಲ್ ಸಾರಿಗೆ ಭವನ ಅಂತ ಇಟ್ಕೊಂಡಿಲ್ಲ ನೀವು? ಇವತ್ತು ಆಗಬೇಕಾದ ಚರ್ಚೆ ಆಗಬಾರದು ಅನ್ನುವ ಉದ್ದೇಶ ಮೋಹನ್ ವಿಶ್ವರಿಗಿದ್ರೆ ನನಗೆ ಅರ್ಥ ಆಗುತ್ತೆ. ನಾಗರಾಜ್ ಯಾದವ್ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂದ್ರೆ ವಿಚಿತ್ರ. ನಾಗರಾಜ್ ಯಾದವ್ ನಿಮ್ಮ ಪರವಾಗಿ ನಾನು ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಂಥ ಯೋಜನೆ ಹೆಸರು ಬದಲಾಯಿಸಿ ನೀವು ಸಾಧಿಸೋದೇನಿದೆ? ಕೇಳಿ 100% ಕಾಂಟ್ರಿಬ್ಯೂಷನ್ ಕೇಂದ್ರ ಸರ್ಕಾರದ್ದಿತ್ತು, ಈಗ ಬರೀ 60% ಅಂತೆ. 40% ಯಾಕೆ ರಾಜ್ಯ ಸರ್ಕಾರದ್ದು ಅಂತ ನಾನು ಕೇಳ್ತಾ ಇದ್ದೀನಿ ಅವರಿಗೆ. ನಿಮ್ಮ ಗಲಾಟೆಯಲ್ಲಿ 22 ನಿಮಿಷ ಕಳೆದೋಯ್ತು ಡಿಬೇಟು. ನಾಗರಾಜ್ ಯಾದವ್ ದುಡ್ಡಿಲ್ಲ ಅಂದ್ರೆ ಕೊಡಕ್ಕೆ ದುಡ್ಡಿಲ್ಲ, ಯೋಜನೆನ ಕ್ಲೋಸ್ ಮಾಡಿದ್ರೆ ನಾಗರಾಜ್ ಯಾದವ್ ಅಜಿತ್ ಅವರೇ ನಿಮ್ಗೆ ಹೇಳ್ತಾ ಇದೀನಿ ಕೇಳಿ. ನಾಗರಾಜ್ ಯಾದವ್ ಅದಕ್ಕೆ ನಮ್ಮ ನಾಗರಾಜ್ ಯಾದವ್ ಸಾಮಾನ್ಯವಾಗಿ ಮಹಾತ್ಮ ಗಾಂಧಿ ಕೊಂದವರ ಬಗ್ಗೆ ಎಲ್ಲ ಮಾತಾಡ್ತಿರ. ನಾಗರಾಜ್ ಯಾದವ್ ಸಾಮಾನ್ಯವಾಗಿ ವಿಷಯಗಳು ಚರ್ಚೆಗೆ ಬರುವಂತಹ ವಿಷಯಗಳನ್ನು ನಿಮಗೆ ಡಿಫೆಂಡ್ ಮಾಡ್ಕೊಳ್ಳೋ ಹಂಗಿರೋದಿಲ್ಲ. ಈ ಸಲ ಅದ್ಭುತವಾದ ಪಿಚ್ ಸಿಕ್ಕಿದೆ ರೀ. ಪ್ರಶ್ನೆ ಕೇಳಿ ಕೇಂದ್ರ ಸರ್ಕಾರವನ್ನು ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಅಂದ್ರೆ ಕೂಗಾಡಿ ಎದ್ದು ಹೋಗ್ತೀನಿ ಅನ್ನೋದಿದ್ರೆ ನಿಮ್ಮ ಇಷ್ಟಪ್ಪ. ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.